ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಈಗ ಆಲ್ರೆಡಿ ಬೀಜ ಪದಗಳ ಸಂಕಲನ ಮಾಡೋದು ಹೇಗೆ ಅನ್ನುವಂಥದ್ದು ಪರಿಚಯ ಆಗಿದೆ. ಓಕೆ, ಸೊ ಈಗ ನೀವು ತಿಳ್ಕೊಂಡಿರುವಂಥ ವಿಷಯ ಆಧಾರದ ಮೇಲೆ ಈಗ ಕೆಲವು ಬೀಜೋಕ್ತಿಗಳನ್ನ ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ. ಅವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ 4A ಮತ್ತು 5A ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ? ಎಸ್. ಸೊ ಏನು ಕಂಡುಹಿಡಿಬೇಕಂತೆ? ಮೊತ್ತ. ಮೊತ್ತ ಅಂದರೆ ಎರಡು ಸಂಖ್ಯೆಗಳನ್ನ ಕೂಡಿದಾಗ ಬರುವಂಥ ಉತ್ತರ. ಅಂದರೆ ಎರಡು ಕೂಡಬೇಕು. ಕೂಡೋಣವೇ? ಹೇಗೆ ಮಾಡೋಣ? ಹಿಂಗೆ ಕೂಡ್ತೀರಾ? ಬೇಡ, ಏನು ಮಾಡೋಣ? ಅಡ್ಡ ಸಾಲು. ಅಡ್ಡ ಸಾಲಲ್ಲಿ ಬೇಡ, ಕಂಬ ಸಾಲಲ್ಲಿ ಬರೆಯೋಣ. ನೀವು ಹಿಂದೆ ಅಡ್ಡ ಸಾಲಲ್ಲಿ ಬರೆದಾಗ ಕೂಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ. ಈ ಕಂಬ ಸಾಲಲ್ಲಿ ಬರ್ಕೊಂಡು ಕೂಡೋದನ್ನ ನಾವು ಅಭ್ಯಾಸ ಮಾಡೋಣಂತೆ. ಸೊ ಕೂಡೋಣ. ಸೊ ಬೀಜ ಪದಗಳನ್ನ ಕೂಡ್ಬೇಕಾದ್ರೆ ಮೊದಲನೇ ಹಂತ ಅವೆರಡು ಸಜಾತಿ ಪದಗಳ ವಿಜಾತಿ ಪದಗಳ ಅಂತ ನೋಡಬೇಕು. ನೋಡಿ, ಸಜಾತಿ ಪದಗಳು ಎರಡೂ ಕೂಡ ಒಂದೇ ಬೀಜಾಕ್ಷರ ಇದೆ. ಹಾಗೆ ಅವುಗಳ ಘಾತಸೂಚಿ ಕೂಡ ಎಷ್ಟಿದ್ರೆ ಘಾತಸೂಚಿ? ಒಂದು. ಇದ್ರ ಘಾತಸೂಚಿ ಒಂದು. ಸೊ ಸಜಾತಿ ಪದಗಳಲ್ಲ, ಹೌದು, ಸಮನಾದ ಘಾತಸೂಚಿಯನ್ನು ಹೊಂದಿದ್ದಾವೆ. ಹಾಗಾಗಿ ಇವನು ಸಜಾತಿ ಪದಗಳು ಅಂತ ಹೇಳ್ತೀವಿ. ಹೇಗೆ ಕೂಡುದು? ಹೌದು, ಸಂಖ್ಯಾ ಸಹಗುಣಕಗಳನ್ನ ಮಾತ್ರ ಕೂಡಬೇಕು. ಎಷ್ಟಿದೆ ಇಲ್ಲಿ? ಇಲ್ಲೆಷ್ಟಿದೆ? 4, 5, 9. ಸಂಖ್ಯಾ ಸಹಗುಣಕ ಮಾತ್ರ ಕೂಡಬೇಕು. ಬೀಜ ಸಹಗುಣಕಗಳನ್ನ ಹಾಗೆ ಬರಿಬೇಕು ಮಕ್ಕಳೇ. ಹೌದು, ಬೀಜ ಸಹಗುಣಕ ಹಾಗೆ ಬರಿಬೇಕು. ಅದನ್ನೇ ಕೂಡೋ ಮಾಡೋ ಹಾಗಿಲ್ಲ. ಸೊ ಇವೆರಡರ ಮೊತ್ತ ಎಷ್ಟು ಬಂತು? 9A. ಈ ಉದಾಹರಣೆಗೆ 6PQ ಮತ್ತೆ -8PQ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕಂಡುಹಿಡಿಯೋಣ. ಮೊತ್ತ ಅಂದ್ರೆ ಕೂಡ್ದಾಗ ಬರೋ ಉತ್ತರ. ಅಂದ್ರೆ ಇವೆರಡು ಕೂಡ್ಬೇಕು. ಕೂಡೋಣ. ಏನ್ ಮಾಡ್ಲಿ? ಇವನ್ನ ಕಂಬ ಸಾಲ ಬರ್ಕೋಣ. ಓಕೆ, ಎಸ್. ಸೊ ಕಂಬ ಸಾಲಲ್ಲಿ ಬರ್ಕೋತಾ ಇದ್ದಾನೆ. ಎಸ್. ಸೊ ಬರ್ಕೊಳ್ಳಿ. ಮೊತ್ತ ಕಂಡುಹಿಡಿಬೇಕಂತೆ. ಸೊ ನೋಡಿ, ನೀವು ಮೊತ್ತ ಕಂಡುಹಿಡಿಬೇಕಂದ್ರೆ ಯಾವಾಗಲೇ ಆಗಲಿ ಅಲ್ಲಿ ಚಿಹ್ನೆ ನೋಡಬೇಕು, ಮೂಲ ಕ್ರಿಯೆ ಮಾಡಬೇಕು. ಇಲ್ಲಿ ಎರಡು ಯಾವ ಚಿಹ್ನೆ ಹೊಂದಿದ್ದು? ಎರಡೂ ಪ್ಲಸ್ ಇದ್ರೆ ಕೂಡಬೇಕು. ಬರೋ ಉತ್ತರಕ್ಕೆ ಪ್ಲಸ್. ಈ ಉದಾಹರಣೆ ಹಿಂದೆ ಕಲ್ತಿದ್ರಿ. +5 +8 ಎರಡೂ ಪ್ಲಸ್ ಇದ್ರೆ ಕೂಡಬೇಕು. ಕೂಡ್ರೆ ಎಷ್ಟಾಯ್ತು? 13. ಬರೋ ಉತ್ತರಕ್ಕೆ ಪ್ಲಸ್ ಚಿಹ್ನೆ ಹಾಕಬೇಕು. ಎರಡೂ ಮೈನಸ್ ಇದ್ರೆ ಆಗ್ಲೂ ಕೂಡಬೇಕು. ಎಷ್ಟಾಗುತ್ತೆ? 13. ಬರೋ ಉತ್ತರಕ್ಕೆ ಮೈನಸ್ ಚಿಹ್ನೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಆಗ ಮಾತ್ರ ಕಳಿಬೇಕು ಮಕ್ಕಳ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮಾತ್ರ ಕಳಿಬೇಕು. ಕಳೆದ್ರೆ 5ರಲ್ಲಿ 8 ಆದ್ರೆ 3. ಬರೋದಕ್ಕೆ ಯಾವ ಚಿಹ್ನೆ ಆಗಬೇಕು? ದೊಡ್ಡ ಸಂಖ್ಯೆ ಚಿಹ್ನೆ. 5, 8 ಯಾವ ಚಿಹ್ನೆ ಹೊಂದಿದೆ? ಮೈನಸ್. ಹೌದು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೋದನ್ನ ಮರಿಬಾರ್ದು ಮಕ್ಕಳ. ಸೊ ಈಗ ಮೊತ್ತ ಕಂಡುಹಿಡಿದಿರ್ತಾನೆ ಹೇಳ್ತಾ ಇದಾರೆ. ಅದ್ರ ಚಿಹ್ನೆ ನೋಡಿ ಯಾವ್ದಿದೆ? ಇದು ಹೌದು, ಸಂಕಲಕ ಪ್ಲಸ್ ಚಿಹ್ನೆನ, ಸಂಕಲಕ ಮೈನಸ್ ಚಿಹ್ನೆನ ಹೊಂದಿದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. ಕಳೀರಿ ಮಕ್ಕಳ. ಕಳಿಬೇಕಾದ್ರೆ ಮೊದಲನೇ ಹಂತ ಸಜಾತಿನ ವಿಜಾತಿಯ ನೋಡಿ. ಕೂಡ್ಬೇಕಾರಾಗ್ಲಿ ಕಳಿಬೇಕಾರಾಗ್ಲಿ ಮೊದಲು ದತ್ತ ಬೀಜ ಪದಗಳು ಸಜಾತಿಯವೇ ವಿಜಾತಿಯವೇ ನೋಡ್ಬೇಕು. ಸಜಾತಿನ ವಿಜಾತಿನ? ಹೌದು, ಒಂದೇ ಬೀಜಾಕ್ಷರ ಇದೆ. ಹಾಗೆ ಅವುಗಳ ಘಾತಸೂಚಿಗಳು ಕೂಡ ಒಂದೇ ಸಮ ಇದೆ. ಸೊ ಹಾಗಾಗಿ ಸಜಾತಿ ಬೀಜ ಪದ ಅಂತೀವಿ. ಸೊ ಒಂದು ಪ್ಲಸ್ ಒಂದು ಮೈನಸ್ ಕಳೀರಿ. ಹೇಗೆ ಕಳಿತೀರಿ? ಸಂಖ್ಯಾ ಸಹಗುಣಕ ಕಳಿಬೇಕು. 6ರಲ್ಲಿ 8 ಆದ್ರೆ 2. ಸೊ ಬೀಜ ಸಹಗುಣಕಗಳನ್ನ ಹಾಗೆ ಬರೀಬೇಕು. ಓಕೆ, ಹಾಗೆ ಬರೆದು ಚಿಹ್ನೆ ಯಾವ್ದಾಗಬೇಕು? ದೊಡ್ಡ ಸಂಖ್ಯೆ. 6, 8 ಚಿಹ್ನೆ ಯಾವುದು? ಮೈನಸ್. ವೆರಿ ಗುಡ್, ಯು ಆರ್ ರೈಟ್. ಸೊ ಈ ಉದಾಹರಣೆಗೆ ಎಷ್ಟು? 8x ಮತ್ತೆ 3y ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಮೊತ್ತ ಅಂದ್ರೆ ಸಂಖ್ಯೆಗಳನ್ನ ಕೂಡ್ದ ಬರೋ ಉತ್ತರ. ಸೊ ಕೂಡೋಣ. ಎಸ್, ಕೂಡಿ. ಕೂಡ್ತಾ ಇದ್ದಾವೆ. ಕೂಡ್ಬೇಕಾದ್ರೆ ಮೊದಲನೇ ಹಂತ ಹೀಗೆ ಮಕ್ಕಳ. ಪ್ರತಿ ಲೆಕ್ಕ ಮಾಡ್ಬೇಕಾದ್ರೆ ವಿಧಾನನ ಹೀಗೆ ಪ್ರಶ್ನೆ ನಿಮಗೆ ನೀವೇ ಕೇಳ್ಕೊಳ್ತಾ ವಿಧಾನ ನೆನಪಿಸ್ಕೊಂಡು ಲೆಕ್ಕ ಮಾಡ್ತಾ ಹೋಗಿ. ಸಜಾತಿನ ವಿಜಾತಿನ? ವಿಜಾತಿ ಪದಗಳು. ಯಾಕೆ? ಯಾಕಂದ್ರೆ ಒಂದರಲ್ಲಿ ಬೀಜ ಸಹಗುಣಕ x ಇದೆ, ಇನ್ನೊಂದರಲ್ಲಿ ಬೀಜಾಕ್ಷರಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ನಾವು ವಿಜಾತಿ ಬೀಜ ಪದಗಳು ಅಂತ ಹೇಳ್ತೀವಿ. ಸೊ ಕೂಡೋಕೆ ಆಗಲ್ಲ. ಮತ್ತೇನ್ ಮಾಡ್ಲಿ? ಹಾಗೆ ಬರೆದು ಅವುಗಳ ನಡುವೆ ಪ್ಲಸ್ ಚಿಹ್ನೆ ಕೂಡ್ತಾ ಇದ್ರಿ. ಪ್ಲಸ್ ಚಿಹ್ನೆ ಹಾಕ್ಬಿಡಿ ಮಕ್ಕಳ. ಓಕೆ, ಸೊ ಈ ಉದಾಹರಣೆಗೆ ನೋಡಿ, ಇಲ್ಲಿವರೆಗೆ ನಿಮಗೆ ಕೂಡ ಕೊಡ್ತಾ ಇದ್ದಂಥ 2 ಸಂಖ್ಯೆ ಇದ್ದು ಆ 2 ಬೀಜ ಪದಗಳಲ್ಲಿ ಬೀಜೋಕ್ತಿಗಳಲ್ಲಿ ಎಷ್ಟೆಷ್ಟು ಬೀಜ ಪದ ಆಯ್ತು? ಒಂದೊಂದೇ ಬೀಜ ಪದಗಳಿದ್ದು. ಒಂದೇ ಬೀಜ ಪದ ಇದ್ರೆ ಅದಕ್ಕೆ ಏನಂತಾರೆ? ಏಕಪದೋಕ್ತಿ ಅಂತ ಹೇಳ್ತಾರೆ. ಆಯ್ತಾ? ಈಗ ನಿಮಗೆ ಹೇಳ್ತಾ ಇದ್ದಾರೆ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ 2 ಬೀಜೋಕ್ತಿಗಳಿದಾವೆ. ಇದರಲ್ಲಿ ಎಷ್ಟು ಬೀಜ ಪದಗಳಿದಾವೆ?
ಒಂದು ಅಲ್ಲ ಎರಡು ಎರಡು ನೋಡಿ, ಎರಡು ಬೀಜ ಪದಗಳ ನಡುವೆ ಪ್ಲಸ್ ಇದೆ. ಪ್ಲಸ್ ಅಥವಾ ಮೈನಸ್ ಇದ್ರೆ ನಾವು ಬೇರೆ ಬೇರೆ ಅಂತ ಹೇಳ್ತೀವಿ. ಇವೆರಡು ಬೇರೆ ಬೇರೆ ಬೀಜ ಪದಗಳು. ಈ ಬೀಜೋಕ್ತಿಲಿ ಎರಡು ಬೀಜ ಪದಗಳಿದಾವೆ, ಹಾಗಾಗಿ ಇದಕ್ಕೆ ಏನಂತಾರೆ? ದ್ವಿಪದೋಕ್ತಿ ಅಂತ ಹೇಳ್ತಾರೆ. ಸೊ ಇವರು ಮೊತ್ತ ಕಂಡುಹಿಡಿಬೇಕಂತ. ಕಂಡುಹಿಡಿಯೋಣ. ಮೊತ್ತ ಅಂದ್ರೆ ಕೂಡ್ದಾಗ ಬರೋ ಉತ್ತರ. ಹೀಗೆ ಬರ್ಕೊಂಡ್ರೆ ಕೂಡ ಸರಿಯಾಗುತ್ತಾ? ಏನ್ ಮಾಡ್ಲಿ? ಕಂಬ ಸಾಲ ಬರೆಯೋಣ. A + 3B. ಒಂದು ನಿಮಿಷ. ಬೀಜ ಪದಗಳನ್ನ ಕೂಡಬೇಕು ಅಂದ್ರೆ ಬೀಜ ಪದಗಳು ಹೇಗಿರ್ಬೇಕು? ಸಜಾತಿ ಪದಗಳು ಒಂದೇ ಸಜಾತಿ ಪದಗಳಿದ್ರೆ ಮಾತ್ರ ಕೂಡೋಕೆ ಸಾಧ್ಯ. ಹಾಗಾಗಿ ಮಕ್ಕಳೇ ಏನ್ ಮಾಡಿ ಗೊತ್ತಾ, ನೀವು ಕಂಬ ಸಾಲಲ್ಲಿ ಬರೀಬೇಕಾದ್ರೆ, ನಂದೊಂದು ಸಲಹೆ, ನೀವು ಕಂಬ ಸಾಲಲ್ಲಿ ಬರ್ಕೋಬೇಕಾದ್ರೆ ಆಯಾ ಸಜಾತಿ ಪದದ ಕೆಳಗೆ ಆಯಾ ಸಜಾತಿ ಪದವೇ ಬರೋ ಹಾಗೆ ಬರ್ಕೊಳ್ಳಿ. ಓಕೆನಾ? ಯಾಕೆಂದ್ರೆ ಅವ್ನು ಕೂಡಬೇಕು ಅಂದರೆ, ಕಳಿಬೇಕು ಅಂದರೆ ಆ ಬೀಜ ಪದಗಳು ಸಜಾತಿ ಪದಗಳಾಗಿರಬೇಕು. ಹಾಗಾಗಿ ಅದೇ ಜಾತಿಯ ಪದದ ಕೆಳಗೆ ಬರೋ ಹಾಗೆ ಬರ್ಕೊಳ್ಳಿ. ಸೊ ಎ ಕೆಳಗೆ ಇದನ್ನು ಬರೀಬೇಕಲ್ಲ. ಎಷ್ಟು ಬರೀನಾ? 4A + 5B. ಸೊ ಇವುಗಳ ಮೊತ್ತ ಕಂಡುಹಿಡಿಯಬೇಕಂತೆ. ಕಂಡುಹಿಡಿಯೋಣ. ಮೊತ್ತ ಅಂದರೆ ಕೂಡಿದಾಗ ಬರೋ ಉತ್ತರ. ಸೊ ಕೂಡೋಣಲ್ಲ. ಸೊ ಕೂಡಬೇಕಾದ್ರೆ ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ ಮಕ್ಕಳೇ. ಈಗ ಎರಡು ಸಜಾತಿ ಪದಗಳು ತಾನೆ. ಯಾವ ಚಿಹ್ನೆ ಒಂದಿದೆ? ಇದು ಎರಡು ಪ್ಲಸ್ ಇದ್ರೆ ಕೂಡಬೇಕು. ಕೂಡಿ. ಹೇಗೆ ಕೂಡೋದು? ಸಂಖ್ಯಾ ಸಹಗುಣಕ. ಇಲ್ಲಿ ಎಷ್ಟಿದೆ? ಎಲ್ಲರೂ ಒಂದಿರುತ್ತೆ. ಇಲ್ಲಿ ಹೌದು, ಸಂಖ್ಯಾ ಸಹಗುಣಕ ಮಾತ್ರ ಕೂಡಬೇಕು. ಬೀಜ ಸಹಗುಣಕನ ಹಾಗೆ ಬರಿಬೇಕು. 1A 4A ಕೂಡಿದ್ರೆ 5A. ಸೊ ಇವೆರಡು ಯಾವ ಚಿಹ್ನೆ ಹೊಂದಿದಾವೆ? ಎರಡು ಪ್ಲಸ್ ಇದ್ರೆ ಕೂಡಬೇಕು. 5Bಗೆ 3B ಕೂಡಿದ್ರೆ 8B. ಎಸ್, ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು? ಎರಡು ಪ್ಲಸ್ ಇದ್ರೆ ಕೂಡಿ ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿ. ಸೊ ಇವೆರಡು ಸಜಾತಿಯವೇ? ಅಲ್ಲ, ಇವೆರಡು ಸಜಾತಿಯ ಅಲ್ಲ, ವಿಜಾತಿಯ. ಕೂಡೋಕ್ಕಾಗ್ಲಿ ಕಲಿಯೋಕ್ಕಾಗ್ಲಿ ಹಾಗಲ್ಲ. ಹಾಗಾಗಿ ಇಲ್ಲಿಗೆ ಬಿಟ್ಬಿಡಿ ಮಕ್ಕಳೇ. ಈಗ ಉದಾಹರಣೆಗೆ ಈ ರೀತಿಯಾಗಿ ಕೆಲವು ಬೀಜ ಪದಗಳನ್ನ ಕೊಡ್ತಾರೆ ಮಕ್ಕಳೇ. ನಿಮಗೆ ಬೀಜೋಕ್ತಿಗಳನ್ನ ಕೊಡ್ತಾರೆ. ಹೇಗೆ ಅಂತಂದ್ರೆ 6x - 3y 5x + 8y. ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಮೊತ್ತ ಕಂಡು ಹಿಡಿಯೋಣ. ಸೊ ಮೊತ್ತ ಅಂದ್ರೆ ಕೂಡ್ದಾಗ ಬರೋ ಉತ್ತರ. ಹೀಗಿದ್ರೆ ಕೂಡ ಸರಿಯಾಗುತ್ತಾ? ಇಲ್ಲ. ಏನ್ ಮಾಡ್ಲಿ? ಕಂಬ ಸಾಲಲ್ಲಿ ಬರ್ಕೊಳ್ಳಿ ಮಕ್ಕಳೇ. 6x - 3y. ಎಸ್, ಇದಕ್ಕೆ 5x + ನೋಡಿ, ಕಂಬ ಸಾಲಲ್ಲಿ ಬರೀಬೇಕಾದ್ರೆ ಸಜಾತಿ ಪದಗಳು ಒಂದೇ ನೇರದಲ್ಲಿ ಬರೋ ಹಾಗೆ ಬರೀಬೇಕಂತೆ. ಬರ್ದಿದ್ದೀನ? ಒಂದೇ ನೇರದಲ್ಲಿ ಇದಾವಲ್ಲ. ಎಸ್. ಸೊ 6xಗೆ 5x ಸಂಕ್ಷೇಪಿಸ್ಬೇಕು. ಎರಡು ಯಾವ ಚಿಹ್ನೆ ಹೊಂದಿದಾವೆ? ಎರಡು ಪ್ಲಸ್ ಇದ್ರೆ ಕೂಡ್ಬೇಕು. ಕೂಡಿ. 6xಗೆ 5x ಕೂಡಿದ್ರೆ 11x. ಎರಡು ಪ್ಲಸ್ ಇದ್ರೆ ಕೂಡಬೇಕು. ಬರೋ ಉತ್ತರ ಪ್ಲಸ್ ಹಾಕ್ಬೇಕು. ಹಾಕ್ಲಾ? ಬೇಡ. ಈಗ ಇವೆರಡು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. ಕಳಿಯೋಣವಾ? ಎಸ್, ಕಳೀರಿ ಮಕ್ಕಳೇ. 3y 8y ಹೋದ್ರೆ 5y. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ 8 3 ಕಳೀರಿ. ಆಯ್ತಾ? 5y. ಸಂಖ್ಯಾ ಸಹಗುಣಕ ಮಾತ್ರ ಕಲಿತೀನಿ. ಬೀಜ ಸಹಗುಣಕಗಳನ್ನ ಹಾಗೆ ಬರೀತೀನಿ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. ಬರೋದಕ್ಕೆ ಯಾವುದು? 8y ದೊಡ್ಡದು. ಅದ್ರ ಚಿಹ್ನೆ ಪ್ಲಸ್. ಸೊ ಎಷ್ಟು ಬಂತು? 11x + 5y. ಇವೆರಡು ಕೂಡ ವಿಜಾತಿ ಪದಗಳು. ಸಂಕ್ಷೇಪಿಸ ಬಂತಾ? ಇಲ್ಲ, ಬರೋದಿಲ್ಲ ಮಕ್ಕಳೇ. ಈ ಉದಾಹರಣೆಗೆ ಈ ತರ ಹೇಳ್ತಾರೆ. A - 3B + 4C. ಇದನ್ನ +4 ಹಾಗೂ 6A + B - 12. ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಮೊತ್ತ ಅಂದ್ರೆ ಕೂಡ್ದಾಗ ಬರೋ ಉತ್ತರ. ಸೊ ಕೂಡೋಣ. ಓಕೆ, ಕೂಡೋಣ ಅಂತೆ. ಸೊ ಒಂದು ನಿಮಿಷ. ಇಷ್ಟನ್ನೇ ತೆಗೆದುಕೊಂಡಿರ್ತಾನೆ. ಸೊ ಕೂಡೋಣ. ಹೇಳಿ. A - 3B + 4. ಓಕೆ. ಈಗ ಇದ್ರ ಕೆಳಗೆ ಇದು ಸಜಾತಿ ಪದ ಇದೆಯಾ? ಅಲ್ಲಿ ಇದೆ. ಎಷ್ಟು? 6A + B. ಇದಕ್ಕೆ ಸಜಾತಿ ಪದ ಸ್ಥಿರ ಸಂಖ್ಯೆ ಯಾವ್ದಾರು ಇದೆಯಾ? ಇಲ್ಲ. ಅದೇನ್ ಮಾಡ್ಲಿ? ಇಲ್ಲಿ ಹಾಗೆ ಖಾಲಿ ಬಿಟ್ಬಿಡಿ ಮಕ್ಕಳೇ. ಚಿಂತೆ ಮಾಡಕ್ ಹೋಗ್ಬೇಡಿ. ಇದ್ರೆ ಬರೀರಿ, ಇಲ್ಲದಿದ್ರೆ ಖಾಲಿ ಬಿಟ್ಬಿಡಿ. ಎಸ್, ಓಕೆ, ರೈಟ್. ಸೊ ಈಗ ಇವ್ನ ಏನ್ ಮಾಡ್ಬೇಕಂತ? ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ. ಎರಡು ಯಾವ ಚಿಹ್ನೆ ಹೊಂದಿದಾವೆ? ಎರಡು ಪ್ಲಸ್ ಇದ್ರೆ ಕೂಡ್ಬೇಕು. 6A 1A ಕೂಡಿದ್ರೆ ಗೊತ್ತಲ್ಲ ಮಕ್ಕಳೇ, ಸಂಖ್ಯಾ ಸಹಗುಣಕ ಮಾತ್ರ ಕೂಡ್ತೀರಿ. 1 6 7. ಬೀಜ ಸಹಗುಣಕ ಏನ್ ಮಾಡ್ಬೇಕು? ಹಾಗೆ ಬರೀಬೇಕು. 1A 6A ಕೂಡಿದ್ರೆ 7A. ಸೊ ಈಗ ಮತ್ತೆ ಯಾವ ಸಂಕ್ಷೇಪಿಸಬಹುದು? 3B ಮತ್ತೆ B. ಎರಡು ಯಾವ ಚಿಹ್ನೆ ಇದೆ ನೋಡಿ? ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 3B 1B ಹೋದ್ರೆ 2B. ಬರೋದಕ್ಕೆ ಯಾವ ಚಿಹ್ನೆ? ದೊಡ್ಡ ಸಂಖ್ಯೆ ಚಿಹ್ನೆ. ಯಾವುದು? 3B ಚಿಹ್ನೆ ಮೈನಸ್. ಸೊ ಇದು ಯಾವುದು ಇಲ್ವಲ್ಲ?
ಹಾಗೆ ಬರಿ ಅದನ್ನು ಹಾಗೆ ಬರೆದ್ಬಿಡಿ ಮಕ್ಕಳೇ. ಓಕೆ, ಈಗ ಉದಾಹರಣೆಗೆ 6x² ಮೈನಸ್ 5x ಪ್ಲಸ್ 9 ಹಾಗೆ 8x² ಪ್ಲಸ್ 15 ಪ್ಲಸ್ 10x ಇವುಗಳನ್ನು ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ. ಮೊತ್ತ ಅಂದರೆ ಕೂಡ್ದಾಗ ಬರೋ ಉತ್ತರ. ಎಸ್, ಕೂಡಕ್ಕೆ ಹೀಗಿದ್ರೆ ಸರಿಯಾಗುತ್ತಾ? ಏನು ಮಾಡಬೇಕು? ಕಂಬ ಸಾಲಲ್ಲಿ ಬರೀರಿ. ಹೇಳಿ. 6x ನ ಘಾತ 2 ಮೈನಸ್ 5x ಪ್ಲಸ್ 9. ಓಕೆ, ಇದಕ್ಕೆ ಎಷ್ಟು ಕೊಡಬೇಕು? 8x ನ ಘಾತ 2 ಪ್ಲಸ್ 15 ಪ್ಲಸ್ 10x. ಸೊ ಇದನ್ನ ಕೂಡಿ ಅಂತಾರೆ. ಕೂಡಬೇಕು ಅಂದರೆ ಬೀಜ ಪದಗಳು ಹೇಗಿರಬೇಕು? ಕೂಡಬೇಕು, ಕಳಿಬೇಕು ಅಂದರೆ ಬೀಜ ಪದಗಳು ಸಜಾತಿ ಪದಗಳಿರಬೇಕು. ಅಂದರೆ ಆಯಾ ಜಾತಿಯ ಬೀಜ ಪದದ ಕೆಳಗೆ ಅದೇ ಜಾತಿಯ ಬೀಜ ಪದ ಇರಬೇಕು. ಹಾಗೆ ಇದೆಯಾ ನೋಡಿ ಒಂದ್ಸರಿ? ಇದೆಯಾ? ಇಲ್ಲ. ಎಲ್ಲಿ ಚೇಂಜ್ ಆಯಿತು? 5x ಕೆಳಗೆ ಎಷ್ಟು ಬರೀಬೇಕಾಯಿತು? 10x ಇಲ್ಲಿ ಬರೀಬೇಕಾಗಿತ್ತು. ಹೌದಲ್ವಾ? ಸೊ ಹಾಗಾಗಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ ಮಕ್ಕಳೇ. 5x ನ ಸಜಾತಿ ಪದ 10x ಪ್ಲಸ್ 10x ಇಲ್ಲಿ ಬರೀರಿ. ಪ್ಲಸ್ 9 ಸ್ಥಿರ ಸಂಖ್ಯೆಗೆ ಸಜಾತಿ ಪದ ಪ್ಲಸ್ 15 ಇಲ್ಲಿಗೆ ಬರ್ಬಿಡಿ. ಓಕೆ, ಸೊ ಈಗ ಸರಿ ಆಯ್ತಾ? ಎಸ್, ಈಗ ಸರಿ ಆಯ್ತು. ಈಗ ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ಮಾಡ್ಕೋಬೇಕು ಮಕ್ಕಳೇ. ಸೊ ಸಂಕ್ಷೇಪಿಸೋಣ. ಇವಾಗ ಯಾವ ಚಿಹ್ನೆ ಇದ್ದಾವೆ? 2 ಪ್ಲಸ್ ಇದ್ರೆ ಕೂಡಿ 6 ಕೂಡಬೇಕು. ಮೊದಲನೇ ಹಂತ ಸಂಖ್ಯಾ ಸಾಗಣಕವನ್ನು ಕೊಡಬೇಕು. 6 8 14. ಸಂಖ್ಯಾ ಸಾಗಣಕ ಕೂಡಬೇಕು. ಬೀಜ ಸಾಗಣಕನ್ನ ಹಾಗೆ ಬರಿಬೇಕು. ಘಾತ ಸೂಚಿನ ಆದರೂ ಇಲ್ಲ. ಅದು ಹೆಂಗಿದೆಯೋ ಅದು ಬರೋದಾಯ್ತು. ವೆರಿ ಗುಡ್, ರೈಟ್. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 5x 10x ಹೋದ್ರೆ ಗೊತ್ತಾಗ್ತದೆ. 10 5 ಕಳೀರಿ ಮಕ್ಕಳೇ. ಆಯ್ತಾ? 10x 5x ಹೋದ್ರೆ 5x ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವುದು? ಪ್ಲಸ್. 10x ನ ಚಿಹ್ನೆ ಪ್ಲಸ್ ಅನ್ನು ಹಾಕಿ ಇಲ್ಲಿ 2 ಪ್ಲಸ್ ಇದ್ರೆ ಕೂಡಬೇಕು. 15 9 ಕೊಡಿದ್ರೆ ಗುಡ್. ಗೊತ್ತಾಗಲ್ಲ. ಒಂದೊಂದೇ ಸ್ಥಾನ ಕೊಡಿ. 9 5ಕ್ಕೆ 14 14 4 ದಶಕ 1 1 1 2 ಪ್ಲಸ್ ಇದ್ರೆ ಕೂಡಿ ಬರೋದಕ್ಕೆ ಪ್ಲಸ್ ಚಿಹ್ನೆನ ಹಾಕಿ. ಈಗ ಉದಾಹರಣೆಗೆ ಈ ಥರ ಕೆಲವು ಸಂಖ್ಯೆನ ಕೊಡ್ತಾ ಹೋಗ್ತಾರೆ. ಹೇಗಿರುತ್ತೆ ಅಂದರೆ a ಮೈನಸ್ 3b 6a ಮೈನಸ್ 8c 4a ಪ್ಲಸ್ 3b 4a ಪ್ಲಸ್ 3. ಸೊ ಇವೆರಡರ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕಂಡುಹಿಡಿಯೋಣ. ಬೇಕಾದ್ರೆ ಇನ್ನೊಂದು ಸಂಖ್ಯೆ ಸೇರಿಸ್ಕೊಂಡ್ಬಿಡೋಣ. 8c ಪ್ಲಸ್ ಮೈನಸ್ 9b. ಎಸ್, ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತಾರೆ. ಮೊತ್ತ ಅಂದರೆ ಕೂಡಿದಾಗ ಬರೋ ಉತ್ತರ. ಸೊ ಕೂಡೋಣ. ಈಗಿದ್ರೆ ಕೊಡೋಕೆ ಸರಿಯಾಗುತ್ತಾ? ಕಂಬ ಸಾಲ ಬನ್ನಿ. a ಮೈನಸ್ 3b ಇದಕ್ಕೆ 6a ಮೈನಸ್ 8c. ಯಾಕೆ? ಕೂಡಬೇಕು, ಕಳಿಬೇಕು ಅಂದ್ರೆ ಬೀಜ ಪದಗಳು ಸಜಾತಿ ಆಗಿರಬೇಕು. 3bಯ ಸಜಾತಿ ಪದ ಇದರಲ್ಲಿ ಚಿಹ್ನೆ ಮೈನಸ್. ಮೈನಸ್ 9b ಮೈನಸ್ 8c. ಎಲ್ಲರೂ ಬರ್ದಾಯ್ತಲ್ಲ? ಎಸ್, ಇವನ್ನ ಕೂಡ್ರಿ ಅಂತ ಹೇಳ್ತಾರೆ. ಕೂಡೋಣ. ಸೊ ಇಲ್ಲಿ 2 ಯಾವ ಚಿಹ್ನೆ ಇದ್ದಾವೆ? 2 ಪ್ಲಸ್ ಇದ್ರೆ ಎಷ್ಟಾಯ್ತು? 7 2 ಮೈನಸ್ ಇದೆ ಎಷ್ಟಾಗುತ್ತೆ? 12. ಹೌದು. 9b 3b ಕೂಡಿದ್ರೆ 12b ಬರೋದಕ್ಕೆ 2 ಮೈನಸ್ ಇದ್ರೆ ಕೂಡಬೇಕು. ಬರೋದಕ್ಕೆ ಮೈನಸ್ ಚಿಹ್ನೆ ಹಾಕಬೇಕು. ಇದೇನಾದ್ರು ಇಲ್ಲ. ಯಾವ ಸಂಖ್ಯೆ ಇಲ್ಲ. ಏನು ಮಾಡಲಿ? ಅದನ್ನ ಹಾಗೆ ಬರ್ಬಿಡಿ. ಈ 3 ಬೀಜ ಪದಗಳು ಸಜಾತಿನ ವಿಜಾತಿನ? ವಿಜಾತಿ. ಸಂಕ್ಷೇಪಿಸಕ್ಕೆ ಬರುತ್ತಾ? ಆಗೋದಿಲ್ಲ ಮಕ್ಕಳ. ಅದನ್ನ ಸಂಕ್ಷೇಪಿಸಕ್ಕೆ ಬರಲ್ಲ. ಅದನ್ನ ಹಾಗೆ ಬಿಡ್ತೀರಿ. ಈ ಉದಾಹರಣೆಗೆ 5m ನ ಘಾತ 2 ಮೈನಸ್ 6m ಪ್ಲಸ್ 9 ಮೈನಸ್ 8m ನ ಘಾತ 2 ಪ್ಲಸ್ 4m ಮೈನಸ್ 1 ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಮೊತ್ತ ಅಂದರೆ ಇದು ಕೂಡಬೇಕು. ಕೂಡೋಣ.
ಫಸ್ಟ್ 5m² 5m² ಮೈನಸ್ ಮೈನಸ್ 6m ಪ್ಲಸ್ 9 ಪ್ಲಸ್ 9 ಇದಕ್ಕೆ ಎಷ್ಟು ಕೊಡಬೇಕು? ಮೈನಸ್ 8m² -8m² ಪ್ಲಸ್ ಪ್ಲಸ್ 4m 4m ಮೈನಸ್ 1 -1. ಎಸ್. ಸೊ ಕೂಡ್ಬೇಕಾದ್ರೆ ಬೀಜ ಪದಗಳು ಹೇಗಿರಬೇಕು? ಸಜಾತಿ. ಸಜಾತಿ ಪದದ ಕೆಳಗೆ ಸಜಾತಿ ಪದಗಳಿದಾವ? ಇದಾವೆ. ಕೊಡ್ಬೋದಲ್ಲ? ಎಸ್. ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ ಮಕ್ಕಳೇ. ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 5m² 8m² ಹೋದ್ರೆ 3m² ಬರೋದಕ್ಕೆ ಯಾವ ಚಿಹ್ನೆ? ಯಾವ್ದ್ರ ಚಿಹ್ನೆ? ದೊಡ್ಡ ಸಂಖ್ಯೆ ಚಿಹ್ನೆ. 5 8 8 ಚಿಹ್ನೆ ಮೈನಸ್. ಒಂದು ಪ್ಲಸ್ ಒಂದು ಮೈನಸ್ ಇದೆ. 6m 4m ಹೋದ್ರೆ 2m ಚಿಹ್ನೆ ಯಾವುದು? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಹೇಳಿ. ಒಂದು ಪ್ಲಸ್ ಒಂದು ಮೈನಸ್ ಇದೆ. 9 1 ಹೋದ್ರೆ 8 ಬರೋದಕ್ಕೆ ಚಿಹ್ನೆ ಪ್ಲಸ್. ಹೌದು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಹಾಕಿ. ಸೊ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಮಕ್ಕಳೇ. ಈ ಉದಾಹರಣೆಗೆ ಈ ರೀತಿ ಹೇಳ್ತಾ ಹೋಗ್ತಾರೆ. 6a² ಮೈನಸ್ ab² ಪ್ಲಸ್ 2ab ಮೈನಸ್ 4. ಇದಕ್ಕೆ 3a² 3a² ಮೈನಸ್ 5ab ಪ್ಲಸ್ 6ab² ಮೈನಸ್ 1 ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ? ಮೊತ್ತ ಅಂದ್ರೆ ಕಂಬಸಲ ಬರಿಬೇಕಲ್ಲ, ಬರೆಯೋಣ. 6a² ಮೈನಸ್ ab² ಪ್ಲಸ್ 2ab ಮೈನಸ್ 4. ಓಕೆ. ಸಂಕಲಕದಲ್ಲಿರುವ ಬೀಜ ಪದಗಳನ್ನ ಹೇಳಿ. ಇದರ ಸಜಾತಿ ಪದ 3 a² b ಮೈನಸ್ 6ab² ಮೈನಸ್ 6ab² ಇಲ್ವಲ್ಲ? ಅಲ್ಲ, ab² ಚಿಹ್ನೆ ಹೇಳಿ. ಮೈನಸ್ ಅಲ್ಲ ಪ್ಲಸ್ 6. ಹೌದು. ಇದರ ಸಜಾತಿ ಬೀಜ ಪದ ಇದರಲ್ಲಿರೋದು ಯಾವ್ದಂದ್ರೆ ಪ್ಲಸ್ 6ab². ಇದರ ಸಜಾತಿ ಪದ ಇದರಲ್ಲಿ ಇಲ್ಲ, ಅದಿಲ್ವಾ? 5ab ಚಿಹ್ನೆ ಮೈನಸ್ ಮೈನಸ್ 5ab ಮೈನಸ್ 1. ವೆರಿ ಗುಡ್. ಸೊ ಸಂಕ್ಷೇಪಣ. ಈಗ ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ. ಎರಡು ಯಾವ ಚಿಹ್ನೆ ಹೊಂದಿದ್ದಾವೆ? 2 ಪ್ಲಸ್ ಇದ್ರೆ ಕೂಡಬೇಕು. ಕೂಡಿ 9 ಸಂಖ್ಯಾ ಸರಣ ಕೂಡಬೇಕು. ಬೀಜ ಸರಣಿಗಳನ್ನ ಹಾಗೇ ಬರೀಬೇಕು ಮಕ್ಕಳೇ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 5ab ಹೌದು. 6ರಲ್ಲಿ 1 ಹೋದ್ರೆ 5ab² ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? 6 ಚಿಹ್ನೆ ಪ್ಲಸ್. ದೊಡ್ಡ ಸಂಖ್ಯೆ ಇದೆ, ಇದು ಚಿಹ್ನೆ ಪ್ಲಸ್. ಒಂದು ಪ್ಲಸ್ ಒಂದು ಮೈನಸ್ ಇದೆ. 2ab 5ab ಹೋದ್ರೆ 3ab ಚಿಹ್ನೆ ಮೈನಸ್. 5ab ಚಿಹ್ನೆ ದೊಡ್ಡದು 5ab, ಅದು ಚಿಹ್ನೆ ಮೈನಸ್. 2 ಮೈನಸ್ ಇದೆ, ಕೂಡಿ 5 ಬರೋದಕ್ಕೆ ಮೈನಸ್ ಚಿಹ್ನೆ. ವೆರಿ ಗುಡ್. ಸೊ ಹೀಗೆ ನಿಮಗೆ ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿಗಳನ್ನ ಕೊಟ್ಬಿಟ್ಟು ಮೊತ್ತ ಕಂಡುಹಿಡೀರಿ ಅಂತಾರೆ. ಕಷ್ಟ ಆಗುತ್ತಾ? ಕೂಡ್ಬೋದಲ್ಲ? ಓಕೆ ಮಕ್ಕಳೇ, ಬಾಯ್.